ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ನೀವು ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ PS ಆಲ್ ಪೆಟ್ಸ್. ನೀವೇನಾದರೂ ಇದೇ ಮೊದಲನೇ ಬಾರಿ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋ ಟಾಪಿಕ್ಕು ನಿಮಗೆಲ್ರಿಗೂ ಗೊತ್ತು ಫ್ರೆಂಡ್ಸ್. ನೀವೇನಾದರೂ ಹೊಸ ಪಾರಿವಾಳ ತಗೊಳ್ಳೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಈ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ನೋಡಿ. ಯಾಕಂದರೆ ಹೊಸ ಪಾರಿವಾಳ ತಂದಿದ್ದು ಬ್ರೀಡ್ ಮಾಡಬೇಕಂದ್ರೆ ನಾ ಹೇಳೋ ಕ್ವಾಲಿಟೀಸ್ ಇರಲೇಬೇಕು ಫ್ರೆಂಡ್ಸ್. ಮೊದಲನೇದು ಫ್ರೆಂಡ್ಸ್, ನೀವು ಹೆಚ್ಚಾಗಿ ಪಿಳಂಕ ಕಣ್ಣಿರೋ ಪಾರಿವಾಳನೇ ತನ್ನಿ. ಯಾಕಂದರೆ ಇದು ರೇರೆಸ್ಟ್ ಪಾರಿವಾಳ. ಅಂದರೆ ಪಿಳಂಕ ಕಣ್ಣಿದ್ದರೆ ಪಾರಿವಾಳ ಕೂಡ ಚೆನ್ನಾಗಿರುತ್ತೆ. ಬ್ರೀಡಿಂಗಿಗಂತ ಅಲ್ಲ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಬ್ರೀಡಿಂಗಿಗೆ ಏನಂದರೆ ಫ್ರೆಂಡ್ಸ್, ನೀವು ಪಾರಿವಾಳನ ಹಿಡಿದು ಅದರಡಿ ಪಿನ್ ಇರುತ್ತೆ ಫ್ರೆಂಡ್ಸ್, 2 ಪಿನ್ ಇರುತ್ತೆ. ಅದು ಮೇಲಾಗಲಿ ಫೀಮೇಲ್ ಆಗಲಿ 2 ಪಿನ್ ಇರುತ್ತೆ ಫ್ರೆಂಡ್ಸ್. ಪಾರಿವಾಳದ ಬಾಲದ ಮೇಲಲ್ಲ, ಬಾಲದಿಂದ ಕೆಳಗೆ, ಅದು ಮೊಟ್ಟೆ ಹಾಕೋ ಜಾಗದಲ್ಲಿ ಆ ಪಿನ್ನನ್ನು ಮುಟ್ಟು ನೋಡಬೇಕು ಫ್ರೆಂಡ್ಸ್. ಎಲ್ಲಾದರೂ ಪಿನ್ನಿನ ತುದಿ ಏನಾದರೂ ಕಟ್ಟಾಗಿತ್ತು ಅಂದರೆ ಆ ಪಾರಿವಾಳ ಬ್ರೀಡ್ ಮಾಡೋ ಚಾನ್ಸ್ ಕೂಡ ಇರಲ್ಲ. ಸೊ ನೀವು ಅದನ್ನು ಮುಟ್ಟು ನೋಡಿ ತಗೊಳ್ಳಿ. ಯಾಕಂದರೆ ನೀವು ಬ್ರೀಡಿಂಗಿಗಂತ ತಗೊಂಡಿರ್ತೀರ, ಈ ರೀತಿ ಪಿನ್ ಮುರಿದೋಗಿದ್ದ ಪಾರಿವಾಳ ಬ್ರೀಡೇ ಮಾಡಲ್ಲ. ಸೊ ಈ ರೀತಿ ಆಗಬಾರ್ದಂದ್ರೆ ಫ್ರೆಂಡ್ಸ್, ಕರೆಕ್ಟಾಗಿ ನೋಡಿ ತಗೊಳ್ಳಿ. ಇದರಿಂದ ನಿಮ್ಮ ಪಾರಿವಾಳ ಬೇಗ ಬ್ರೀಡ್ ಮಾಡುತ್ತೆ. ಆ್ಯಂಡ್ ಹೆಚ್ಚಾಗಿ ಫೀಮೇಲ್ ಪಾರಿವಾಳ ಇರುತ್ತಲ್ಲ ಫ್ರೆಂಡ್ಸ್, ಅದು ಮಸ್ತಿಲಿರೋದನ್ನು ತಗೊಳ್ಳಿ. ಅಂದರೆ ಜಾಸ್ತಿ ಗುಟ್ರಕ್ಕೆ ಹೊಡಿತಿರುತ್ತೆ ಅಂಥ ಪಾರಿವಾಳನ ತಗೊಳ್ಳಿ. ಆವಾಗ ಬ್ರೀಡಿಂಗ್ ಬೇಗ ಆಗುತ್ತೆ ಫ್ರೆಂಡ್ಸ್. ಸೊ ಈ ರೀತಿ ಇದ್ದರೆ ಅದು ಗ್ಯಾರಂಟಿ ಬ್ರೀಡ್ ಮಾಡುತ್ತೆ ಫ್ರೆಂಡ್ಸ್. ನಾ ಹೇಳಿದ್ದ ಟಿಪ್ಸ್ ಎಲ್ಲ ಅದರಲ್ಲಿದ್ದೆ ಅಂದರೆ ಆ ರೀತಿ ಪಾರಿವಾಳನೇ ನೀವು ಆರಿಸಿ ತಗೊಳ್ಳಿ, ಗ್ಯಾರಂಟಿ ಬ್ರೀಡ್ ಮಾಡುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.